ದೇವತೆಗಳ ಕಥೆಗಳು, ಅನೇಕ ತತ್ವಗಳು ಹೇಗೆ ಅವರಿಗೆ ಕರಗತವಾಗಿತ್ತು, ಯಾವ ರೀತಿ ಅದನ್ನು ಉಪದೇಶ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅವತ್ತಿನ ಕಾಲದ ರಾಜರು ಚೆನ್ನಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಎಲ್ಲ ತತ್ವಗಳನ್ನು ತಿಳಿದುಕೊಂಡು ಶಾಸ್ತ್ರಗಳನ್ನು, ಶಸ್ತ್ರಗಳನ್ನು, ಅಸ್ತ್ರಗಳನ್ನು, ಮಂತ್ರಗಳನ್ನು ಎಲ್ಲವನ್ನೂ ತಿಳಿದುಕೊಂಡವರಾಗಿರ್ತಿದ್ದರು. ಹೀಗಾಗಿ ಶಲ್ಯ ತಾನೇನು ತಿಳಿದುಕೊಂಡಿದ್ದಾನೆ, ಪೌರಾಣಿಕವಾದ ಕಥೆಯನ್ನು, ದೇವತೆಗಳ ಬಗ್ಗೆ ಅವುಗಳನ್ನು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ತ್ವಷ್ಟ ಇವನೊಬ್ಬ ದೇವತೆ. ಇಂದ್ರನ ಬಗ್ಗೆ ಅವನಿಗೆ ಸ್ವಲ್ಪ ಬೇಸರ. ಇಂದ್ರನನ್ನು ನಾಶ ಮಾಡುವಂತಹ ಮಗ ಆಗಬೇಕು ಅಂತ ವಿಶೇಷವಾಗಿ ತಪಸ್ಸು ಮಾಡಿ ತ್ರಿಶಿರಸ್ ವಿಶ್ವರೂಪಾಚಾರ್ಯ ಅನ್ನುವ ಮಗನನ್ನು ಪಡೀತಾನೆ. ಅವನಿಗೆ 3 ತಲೆ, ಹೀಗಾಗಿ ತ್ರಿಶಿರಸ್ ಅಂತ ಕರೆಯೋದು. ಅವನ ಹೆಸರು ವಿಶ್ವರೂಪಾಚಾರ್ಯ. ಒಂದೊಂದು ತಲೆಗೆ ಒಂದೊಂದು ಹೆಸರು ಮಹಾಭಾರತದಲ್ಲಿ ಇಲ್ಲಿ ಬಂದಿಲ್ಲ, ಭಾಗವತದಲ್ಲಿ ಬಂದಿದೆ. ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆಗಳು. ಒಂದು ತಲೆಯಿಂದ ವೇದ ಮಂತ್ರಗಳ ಪಠನ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ಆ ದೇವತೆಗಳಿಗೆ ಸಮರ್ಪಣೆ ಮಾಡಿದ ಸೋಮವನ್ನು ಪಾನ ಮಾಡ್ತಾ ಇದ್ದ, ಸೋಮಪೀಠ. ಇನ್ನೊಂದು ಸುರಾಪೀಠ, ಮದ್ಯಪಾನವನ್ನು ಮಾಡ್ತಾ ಇದ್ದ, ಸುರಾಪಾನವನ್ನು. ಅದೊಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡುವಂಥದ್ದು. ಇವತ್ತು ಮಾಡುವ ಮದ್ಯಪಾನದ ತರಹದ ಮದ್ಯಪಾನ ಅಂತ ತಲೆಯಲ್ಲಿ ತಂದುಕೊಳ್ಳುವುದು ಬೇಡ. ಅದೊಂದು ತರಹದ ವಿಶಿಷ್ಟವಾದ ದ್ರವ, ಅದನ್ನು ಪಾನ ಮಾಡ್ತಾ ಇದ್ದ. ಮತ್ತೊಂದು ಅನ್ನಾದ ಅಂತ, ಅನ್ನವನ್ನು ಭಕ್ಷಣೆ ಮಾಡ್ತಾ ಇದ್ದ ಅಂತ. ಅನ್ನಾದ ಮಹಾಭಾರತ ವರ್ಣನೆ ಮಾಡುತ್ತದೆ. ಅನ್ನಾದ ಇದು ಬರೀ ಅನ್ನವನ್ನು ತಿನ್ನುವುದಕ್ಕಾಗಿದ್ದ ಮುಖ ಅಲ್ಲ. ಆ ತಲೆ, ಆ ಮುಖದಿಂದ ಯಾವಾಗಲೂ ಬಾಯಿ ತೆರೆದು ನಾಲಿಗೆ ಚಾಚಿ ಎಲ್ಲರಿಗೂ ಭಯ ಹುಟ್ಟಿಸುವಂತೆ ಭಯಾನಕವಾದಂತಹ ಒಂದು ವಿಶಿಷ್ಟವಾದ ಅವನ ರೂಪ. ಹೀಗೆ 3 ತಲೆಗಳು, ಒಂದು ವೇದ ಪಠನ, ಇನ್ನೊಂದು ಸುರಾಪಾನ, ಇನ್ನೊಂದು ಎಲ್ಲರನ್ನೂ ಹೆದರಿಸುವಂಥದ್ದು. ಇಂತಹ 3 ಮುಖಗಳನ್ನು ಪಡೆದ ಅವ ಇಂದ್ರನ ಸ್ಥಾನವನ್ನು ನಾನು ಪಡೆಯಬೇಕು ಅಂತ ಪ್ರಯತ್ನ. ಕಾರಣ ಏನು ಅಂದರೆ, ತಂದೆ ದೇವತೆ, ಆದರೆ ತಾಯಿ ಅಸುರ ಕುಲಕ್ಕೆ ಸೇರಿದವಳು. ರಚನಾ ಅಂತ ಅವಳ ಹೆಸರು. ತ್ವಷ್ಟೃವಿನ ಹೆಂಡತಿ. ತ್ವಷ್ಟೃ ಸುರ ದೇವ, ಆದರೆ ಹೆಂಡತಿ ಅಸುರ ಕುಲಕ್ಕೆ ಸೇರಿದವಳು. ಹೀಗಾಗಿ ಅವಳಿಗೆ ಸಹಜವಾಗಿಯೇ ತಮ್ಮ ಅಸುರ ಕುಲದ ಬಗ್ಗೆ ಅಭಿಮಾನ ಅನ್ನೋದಕ್ಕಾಗಿ ವಿಶ್ವರೂಪಾಚಾರ್ಯನಿಗೆ ಅಸುರರ ಬಗ್ಗೆ ನೀನು ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿದ್ದಾಳೆ. ಅನ್ನೋದಕ್ಕಾಗಿಯೇ ಇವನು ಹೇಗಾದರೂ ಮಾಡಿ ಇಂದ್ರನ ಸ್ಥಾನವನ್ನು ತಾನು ಪಡೆಯಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಶ್ರೀಮದ್ ಭಾಗವತದಲ್ಲಿ ಈ ಮಾತು ಸ್ಪಷ್ಟವಾಗಿ ಬಂದಿಲ್ಲ. ಬೃಹಸ್ಪತ್ಯಾಚಾರ್ಯರು ಇಲ್ಲದಿರುವಾಗ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ಆರಿಸಿಕೊಂಡ. ಆಗ ಇವನು ದೇವತೆಗಳಿಗೆ ಆಹುತಿ ಕೊಡುವಂತೆ ಅಸುರರಿಗೂ ಕೊಡುವುದಕ್ಕೆ ಪ್ರಾರಂಭ ಮಾಡಿದ. ಇವನ ತಲೆಯನ್ನು ಕತ್ತರಿಸಿದ ಇಂದ್ರ ಅಂತ ಇಷ್ಟು ಮಾತ್ರ ಕಥೆ ಬಂದಿದೆ. ಆದರೆ ಮಹಾಭಾರತದಲ್ಲಿ ಹೇಳುವಾಗ ಇಂದ್ರದೇವರು ವೃತ್ರಾಸುರ ಈ ವಿಶ್ವರೂಪಾಚಾರ್ಯನ ಈ ವಿಚಿತ್ರವಾದಂತಹ ಪ್ರವೃತ್ತಿಯನ್ನು ಕಂಡು ಆಲೋಚನೆ ಮಾಡಿದ್ದಾರೆ. ನನ್ನ ಸ್ಥಾನವನ್ನೇ ಕಸಿದುಕೊಳ್ಳಬೇಕು ಅಂತ ಇವನು ಪ್ರಯತ್ನ ಮಾಡ್ತಾನಲ್ಲ, ಹಾಗಾದರೆ
ನಾನು ಇದಕ್ಕಾಗಿ ಹೋರಾಟ ಮಾಡಲೇಬೇಕು. ಕಾರಣ ಸ್ಥಾನದ ಮೋಹ ಅಲ್ಲ. ಬ್ರಹ್ಮದೇವರು, ರುದ್ರದೇವರು ಅಂತಹ ಮಹಾನುಭಾವರೇ ಒಂದು ದಿವಸ ತಮ್ಮ ಸ್ಥಾನವನ್ನು ಬಿಟ್ಟು ಕೃಷ್ಣಾರ್ಪಣ ಹೇಳಿ ಇನ್ನೊಬ್ಬರಿಗೆ ಅದನ್ನು ಒಪ್ಪಿಸಿ ಹೋಗಲೇಬೇಕು. ದೇವರ ಆದೇಶ ಬಂದಾಗ ಇದು ಚಕ್ರ, ಯಾರೂ ಸ್ಥಿರ ಅಲ್ಲ. ಹೀಗಿರುವಾಗ ನಾನ್ಯಾರು? ನಾನು ಒಂದು ದಿನ ಬಿಡಲೇಬೇಕು ಸ್ಥಾನವನ್ನು. ಆದರೆ ದೇವರು ಬಿಡುವುದಾಗಿ ಬಿಡಬೇಕಲ್ವ? ಬ್ರಹ್ಮಮಾನದಿಂದ ಒಂದು 100 ವರ್ಷದವರೆಗೆ ಪುರಂದರನಾಗಿ ನಾನಿರಬೇಕು. ಈ ಒಂದು ಮನ್ವಂತರದಲ್ಲಿ ನಾನು ಈ ಇಂದ್ರ ಪದವಿಯಲ್ಲಿರಬೇಕು. ಮುಂದಿನ ಮನ್ವಂತರದಲ್ಲಿ ಬಲಿಚಕ್ರವರ್ತಿ ಇಂದ್ರನಾಗ್ತಾನೆ, ಆಗಲಿ. ಆದರೆ ಈ ಮನ್ವಂತರ ಮುಗಿಯುವುದರೊಳಗೆ, ಒಂದು ಮನ್ವಂತರ ಅಂದರೆ 71 ಮಹಾಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ, 4 ಯುಗಗಳು ಸೇರಿದರೆ ಒಂದು ಮಹಾಯುಗ. 71 ಮಹಾಯುಗಗಳಾದರೆ ಒಂದು ಮನ್ವಂತರ. ಈ ಸಮಗ್ರವಾದ ಮನ್ವಂತರದಲ್ಲಿ ನಾನು ಇಂದ್ರನಾಗಿದ್ದ ಮೇಲೆ ಮುಂದೆ ಬಲಿಚಕ್ರವರ್ತಿ, ಆಮೇಲೆ ಮತ್ತೊಬ್ಬ, ಹೀಗೆ ಬೇರೆ ಬೇರೆಯವರು ಇಂದ್ರರಾಗ್ತಾರೆ. ಈ ಮಧ್ಯದಲ್ಲಿಯೇ ಇನ್ನೊಬ್ಬ ನನ್ನ ಪದವಿಯನ್ನು ಪಡೆಯೋದು ಇದು ಭಗವಂತನ ಶಾಸನಕ್ಕೆ ವಿರುದ್ಧ. ಹಾಗಾದರೆ ದೇವರು ನನಗೆ ಕೊಟ್ಟ ಸ್ಥಾನ, ನನ್ನ ಕರ್ತವ್ಯ, ಇದನ್ನು ರಕ್ಷಣೆ ಮಾಡಿಕೊಂಡು ಪಾಲನೆ ಮಾಡುವುದು ನನ್ನ ಜವಾಬ್ದಾರಿ. ಇವನು ಅದಕ್ಕೆ ಅಡ್ಡಿಯಾಗ್ತಾ ಇದ್ದಾನೆ. ಹಾಗಾದರೆ ಇವನನ್ನು ಸಂಹಾರ ಮಾಡಬೇಕು ಅಂತ. ಸಂಹಾರ ಮಾಡುವ ಮೊದಲು ಒಂದು ಪ್ರಯತ್ನ ಮಾಡೋಣ. ತಪಸ್ಸು ಮಾಡ್ತಾ ಇದ್ದಾನೆ, ತಪಸ್ಸು ಮಾಡಿ ನನ್ನ ಸ್ಥಾನವನ್ನು ಕಸಿದುಕೊಳ್ಳಬೇಕು ಅಂತಾನೆ. ಆ ತಪಸ್ಸೇ ಮಾಡದೇ ಇರೋ ಹಾಗೆ ಮಾಡೋಣ ಅಂತ ತನ್ನ ಸ್ವರ್ಗದಲ್ಲಿರುವಂತಹ ಅಪ್ಸರಾಸ್ತ್ರೀಯರನ್ನೆಲ್ಲ ಕರೆದು ಹೇಳಿದ, ವಿಶ್ವರೂಪಾಚಾರ್ಯನ ತಪಸ್ಸನ್ನು ಹೇಗಾದರೂ ಮಾಡಿ ಭಂಗ ಮಾಡಬೇಕು. ಅವನ ಬ್ರಹ್ಮಚರ್ಯ, ಅವನ ನಿಷ್ಠೆ, ಅವನ ವ್ರತ ನಿಯಮಗಳ ಭಂಗ ಆದರೆ ಅವನ ತಪಸ್ಸಿಗೆ ಫಲ ಸಿಗೋದಿಲ್ಲ. ಅವನು ತಪಸ್ಸು ಮಾಡಿದ್ದಾನೆ, ನನ್ನ ಇಂದ್ರ ಪದವಿಯನ್ನು ಪಡೆಯಬೇಕು. ತಪಸ್ಸೇ ಮಾಡದಂತೆ ಮಾಡಿಬಿಡಿ, ಹಾಗಾದರೆ ನನ್ನ ಇಂದ್ರ ಪದವಿಯನ್ನು ಅವನಿಗೆ ಪಡೆಯೋದಕ್ಕಾಗೋದಿಲ್ಲ ಅಂತ. ಈ ಮಾತನ್ನು ಚೆನ್ನಾಗಿ ಎಲ್ಲರೂ ಗಮನಿಸಬೇಕಾಗತ್ತೆ. ಮನುಷ್ಯ ಅವನವನ ವರ್ಣ ಆಶ್ರಮಗಳಿಗೆ ವಿಹಿತವಾದಂತಹ ಸತ್ಕರ್ಮಗಳನ್ನು, ವ್ರತ ನಿಯಮ ಅನುಷ್ಠಾನಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದರೆ ಮಾತ್ರ ಅವನು ಬಯಸಿದ್ದನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ತನ್ನ ಕರ್ತವ್ಯಗಳಲ್ಲಿ ತಾನು ಚ್ಯುತನಾದರೆ ತಾನು ಬಯಸಿದಂತಹ ಫಲವನ್ನು ಪಡೆಯುವುದಕ್ಕಾಗೋದಿಲ್ಲ. ಇದು ಇಂದ್ರದೇವರ ಈ ಮಾತಿನಿಂದ ತಿಳಿದು ಬರುವಂಥದ್ದು. ಅವನು ತಪಸ್ಸು ಮಾಡುವುದರಲ್ಲಿ ಜಾರಿದ ಅಂದರೆ ಅವನ ತಪಸ್ಸಿಗೆ ಫಲ ಸಿಗೋದಿಲ್ಲ. ಹಾಗಾದರೆ ಜೀವನದಲ್ಲಿ ಯಾರು ಯಾವ ವ್ರತ, ಯಾವ ತಪಸ್ಸು, ಯಾವ ಅನುಷ್ಠಾನ, ಯಾವ ಜಪ ಪಾರಾಯಣಾದಿಗಳನ್ನು ಮಾಡ್ತಾ ಇದ್ದಾರೆ, ಅದರ ಫಲ ಅವರಿಗೆ ಸಿಗಬೇಕು ಅಂದರೆ ಅವರು ತಮ್ಮ ಕರ್ತವ್ಯದಲ್ಲಿ ನಿಷ್ಠರಾಗಿರಬೇಕು, ಜಾರಬಾರದು, ತಪ್ಪಬಾರದು. ಅವರಲ್ಲಿ ಯಾವುದೇ ಕಪ್ಪು ಚುಕ್ಕೆ ಬರಬಾರದು. ಬಂದರೆ ಹೋಯಿತು. ಸರಿ, ಏನು ಮಾಡಬೇಕಾಗಾದರೆ ಅಪ್ಸರಾಸ್ತ್ರೀಯರನ್ನು ಕರೆದು ಅವರ ಬ್ರಹ್ಮಚರ್ಯಕ್ಕೆ ಭಂಗ ಬರುವಂತೆ ನೀವು ಪ್ರಯತ್ನ ಮಾಡಿ. ನಿಮ್ಮ ರೂಪ ಲಾವಣ್ಯಗಳಿಗೆ ಅವನು ಮೋಹಿತನಾಗಬೇಕು, ಹಾಗೆ ಪ್ರಯತ್ನ ಮಾಡಿ ಅಂತ. ಅವರಂದರು, ನಾವು ಅವನ ರೂಪ ಲಾವಣ್ಯಗಳಿಗೆ, ಅವನ ತಪಶ್ಚರ್ಯಕ್ಕೆ ಭಂಗ ತರುವ ಪ್ರಯತ್ನ ಮಾಡಬಹುದು, ಆದರೆ ಅವನಿಂದ ನಮಗೇನು ಆಗದಂತೆ ನೀವು ನನಗೆ ರಕ್ಷಣೆ ಕೊಡಬೇಕು. ಸರಿ, ಇಲ್ಲಿದ್ದಾನೆ ಇಂದ್ರ. ಹೋಗಿದ್ದಾರೆ, ತಮ್ಮ ನಾನಾ ವಿಧವಾದಂತಹ ಹಾವಭಾವಗಳನ್ನು ತೋರಿಸಿದ್ದಾರೆ, ನಾನಾ ವಿಧವಾದ ಶೃಂಗಾರ ಚೇಷ್ಟೆಗಳನ್ನು ಮಾಡಿದ್ದಾರೆ. ವಿಶ್ವರೂಪಾಚಾರ್ಯನ ಬ್ರಹ್ಮಚರ್ಯಕ್ಕೆ, ಅವನ ತಪಸ್ಸಿಗೆ ಯಾವ ಭಂಗವೂ ಬಂದಿಲ್ಲ. ನಿನ್ನೆ ದಿವಸ ಕೇಳಿದಿರಲ್ಲ, ಹಾಗೆ ಭಗವಂತನ ವಿಶೇಷ ಅನುಗ್ರಹವನ್ನು ಪಡೆದು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ತನ್ನದೇ ಆದಂತಹ ಬ್ರಹ್ಮಚರ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದಾನೆ. ಕಣ್ಣೆತ್ತಿ ನೋಡಲಿಲ್ಲ ಇವರ ಕಡೆಗೆ. ಸಾಕಷ್ಟು ಶೃಂಗಾರ ಚೇಷ್ಟೆಗಳನ್ನು ಮಾಡಿ, ಕುಣಿದು, ನೃತ್ಯ ನಾಟ್ಯ ಎಲ್ಲವನ್ನೂ ಮಾಡಿ ಸೋತು, ಇನ್ನು ನಾವಿಲ್ಲಿದ್ದು ಪ್ರಯೋಜನವಿಲ್ಲ, ಜಾಸ್ತಿ ಏನಾದರೂ ಮಾಡಿದರೆ ನಮಗೇ ಶಾಪವಾದೀತು ಅಂತ ಭಯದಿಂದ ಎಲ್ಲರೂ ಮರಳಿ ಹೋಗಿ ಇಂದ್ರದೇವರಿಗೆ ನಮಸ್ಕಾರ ಮಾಡಿ ನಮ್ಮಿಂದ ಈ ಕೆಲಸ ಆಗುವುದಿಲ್ಲ ಅಂತ ಹೊರಟು ಹೋಗಿದ್ದಾರೆ. ಹಾಗಾದರೆ ಇನ್ನು ಬೇರೆ ದಾರಿ ಇಲ್ಲ, ಅವನನ್ನು ಸಂಹಾರ ಮಾಡೋದೇ ಒಂದು ದಾರಿ ಅಂತ ಇಂದ್ರದೇವರು ವಜ್ರಾಯುಧವನ್ನು ಪ್ರಹಾರ ಮಾಡಿ ಅವನ 3 ಕುತ್ತಿಗೆಗಳನ್ನು ಕತ್ತರಿಸಿಬಿಟ್ಟಿದ್ದಾರೆ.
ಈ ವಜ್ರಾಯುಧದ ಪ್ರಸಂಗ ದಧೀಚಿ ಋಷಿಗಳ ಅಸ್ಥಿಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ವಿಶೇಷವಾದ ತೇಜಸ್ಸನ್ನು ತುಂಬಿ ವಜ್ರಾಯುಧವನ್ನು ಮಾಡಿ ಆ ವಜ್ರಾಯುಧದಿಂದ ವೃತ್ರಾಸುರನ ಸಂಹಾರ ಮಾಡಿದ ಇಂದ್ರ ಎಂಬ ಕಥೆ ಶ್ರೀಮದ್ ಭಾಗವತದಲ್ಲಿ ಬರುತ್ತದೆ. ಮಹಾಭಾರತದಲ್ಲಿ ಬ್ರಹ್ಮದೇವರ ವಿಶೇಷವಾದಂತಹ ಸನ್ನಿಧಾನದಿಂದ ಕೂಡಿದ ಈ ವಜ್ರಾಯುಧ ಅದನ್ನು ತೆಗೆದುಕೊಂಡು ವಿಶ್ವರೂಪಾಚಾರ್ಯನ 3 ತಲೆಗಳನ್ನು ಕತ್ತರಿಸಿದ್ದು ಅಂತ ಬರುತ್ತೆ. ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಇದೇ ವಜ್ರಾಯುಧದಿಂದ ಅಂತ ಮಹಾಭಾರತ ಹೇಳುತ್ತೆ. ಆದರೆ ಮೊದಲು ವಿಶ್ವರೂಪಾಚಾರ್ಯನನ್ನು ವಜ್ರಾಯುಧದಿಂದ ಸಂಹಾರ ಮಾಡಿದ್ದು ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಕಲ್ಪಭೇದೇನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತಾರೆ. ಒಂದು ಕಲ್ಪದಲ್ಲಿ ಬ್ರಹ್ಮದೇವರ ಅಸ್ಥಿಯನ್ನು ತೆಗೆದುಕೊಂಡು ಅದರಿಂದ ಮಾಡಿದಂತಹ ವಜ್ರಾಯುಧದಿಂದ ವಿಶ್ವರೂಪಾಚಾರ್ಯನ ಸಂಹಾರ, ಇನ್ನೊಂದು ಕಲ್ಪದಲ್ಲಿ ದಧೀಚಿ ಋಷಿಗಳ ಅಸ್ಥಿಯಿಂದ ಮೊದಲು ಮಾಡಿದ್ದೇ ವೃತ್ರಾಸುರನ ಸಂಹಾರ. ಹೀಗೆ 2 ರೀತಿಯ ಕಥೆಗಳನ್ನು ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯ ಘಟನೆ ನಡೆದಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ. ಸರಿ, 3 ತಲೆಗಳನ್ನು ಕತ್ತರಿಸಿದ್ದಾರೆ. ಅದರಲ್ಲಿ ಒಂದು ತಲೆ ಕಪಿಂಜಲ, ಇನ್ನೊಂದು ಕಲವಿಂಕ, ಮತ್ತೊಂದು ತಿತ್ತಿರಿ ಅಂತ 3 ಪಕ್ಷಿಗಳಾಗ್ತವೆ. ಅವನ ತಪಸ್ಸು, ಭಗವಂತನ ವಿಚಿತ್ರವಾದ ಸಂಕಲ್ಪ. ಇಂದ್ರದೇವರು ವಜ್ರಾಯುಧದಿಂದ ತಲೆಯನ್ನು ಕತ್ತರಿಸಿದರೆ ತಲೆ ಸುಮ್ಮನೆ ತಲೆಯಾಗಿ ಬುರುಡೆಯಾಗಿ ಉರುಳೋದಿಲ್ಲ, ಅದು ಒಂದೊಂದು ಪಕ್ಷಿಯ ರೂಪದಲ್ಲಿ ವಿಕಾರವಾಗುತ್ತೆ. ಯಾವ ಮುಖದಿಂದ ವೇದ ಪಠನ ಮಾಡ್ತಾ ಇದ್ದ, ಸೋಮರಸವನ್ನು ಪಾನ ಮಾಡ್ತಾ ಇದ್ದ, ಅದು ಕಪಿಂಜಲವಾಗಿದೆ. ಯಾವುದರಿಂದ ಅನ್ನ ತಿಂತಾ ಇದ್ದ ಅನ್ನಾದ, ಮತ್ತು ಯಾವುದರಿಂದ ಎಲ್ಲರನ್ನು ಹೆದರಿಸ್ತಾ ಇದ್ದ ಅದು ತಿತ್ತಿರಿ ಅಂತ ಪಕ್ಷಿಯಾಗಿದೆ. ಸುರಾಪಾನ ಮಾಡುವಂತಹ ಇನ್ನೊಂದು ಮುಖ ಅದು ಕಲವಿಂಕ. ಹೀಗೆ 3 ಪಕ್ಷಿಗಳಾಗಿ ಅವುಗಳು ಅಲ್ಲಿಯೇ ಇವೆ. ಆದರೆ ಪೂರ್ಣ ಇನ್ನೂ ನಶಿಸಿ ಹೋಗಿಲ್ಲ. ತಲೆ ಕತ್ತರಿಸಿದ್ದಾಯಿತು, ತಲೆಗಳು ಮತ್ತೊಂದು ಪಕ್ಷಿಗಳ ರೂಪದಲ್ಲಿ ಅಲ್ಲಿ ನಿಂತಿವೆ. ಪೂರ್ಣವಾದ ಅವನ ನಾಶವಾದಂತೆ ಆಗಿಲ್ಲ. ಇಂದ್ರದೇವರ ಭಯ ಹೋಗಿಲ್ಲ. ಇನ್ನೂ ಇವನು ಉಳಿದ ಅಂದರೆ ಮತ್ತೇನಾದರೂ ಮಾಡಲಿಕ್ಕೆ ಸಮರ್ಥ. ಹಾಗಾದರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡುವುದರೊಳಗೆ ಒಬ್ಬ ಅಲ್ಲಿ ಬರ್ತಾನೆ. ಬಡಿಗ, ಕೈಯಲ್ಲಿ ಆಯುಧಗಳನ್ನು ಕಟ್ಟಿಗೆ ಕೆಲಸ ಮಾಡುವಂತಹ ಬಡಿಗ, ಕಾರ್ಪೆಂಟರ್. ಅವನ ಕೈಯಲ್ಲಿ ನಾನಾ ತರಹದ ಆಯುಧಗಳೆಲ್ಲ ಇದ್ದೇ ಇರುತ್ತೆ. ತನ್ನ ಆಯುಧಗಳನ್ನು ಹಿಡಿದುಕೊಂಡು ತಾನು ಆ ಮಾರ್ಗದಿಂದ ಎಲ್ಲಿಯೋ ಹೋಗ್ತಾ ಇದ್ದಾನೆ. ಇಂದ್ರದೇವರು ಅವನನ್ನು ಕರೆದರು. ಈ 3 ಪಕ್ಷಿಗಳನ್ನು ನಿನ್ನ ಕೈಯಲ್ಲಿರುವ ಆಯುಧಗಳಿಂದ ಕತ್ತರಿಸಿ ಹಾಕು, ನಾಶ ಮಾಡಿಬಿಡೋದನ್ನು ಅಂತ. ನಾನು ಯಾಕೆ ನಾಶ ಮಾಡಬೇಕು ಅಂದ. ನನಗೇನು ಬೇರೆ ಕೆಲಸ ಇಲ್ವಾ, ನಾನು ಯಾಕೆ ನಾಶ ಮಾಡಿದೆ? ನೀನು ಯಾರು ನನಗೆ ಹೇಳೋದಕ್ಕೆ? ನೀನು ಯಾರು, ಇವನು ಯಾರು, ನಾನು ಯಾಕೆ ಕತ್ತರಿಸಬೇಕು? ಇದ್ದಕ್ಕಿದ್ದಾಗೆ ಕರೆದು ಇದನ್ನೆಲ್ಲ ಕತ್ತರಿಸೋದ್ರೆ ನಾನು ಕತ್ತರಿಸೋದಿಲ್ಲ. ಅವನು ಹೇಳಿದ, ನಾನು ಇಂದ್ರ, ದೇವೇಂದ್ರ, 3 ಲೋಕಗಳ ಒಡೆಯ. ಅವನು ಗಾಬರಿ ಆದ, ಎಂದು ನೋಡೆಯಿಲ್ಲ ಅವನು ಇಂದ್ರನನ್ನು. 3 ಲೋಕಗಳ ಒಡೆಯ ಇಂದ್ರ ಅಂತ ಕೇಳಿರ್ತೀಯಲ್ಲ, ನಾನೇ ಇಂದ್ರ. ನನ್ನ ಪದವಿಯನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಇವನು, ನನ್ನ ಶತ್ರು. ಅವನನ್ನು ನಾನು ಸಂಹಾರ ಮಾಡಬೇಕಾಗಿದೆ. ಅದು ನಿಜ. ಇವನು ಒಳ್ಳೆಯ ಋಷಿಪುತ್ರನಂತೆ ಕಾಣ್ತಾ ಇದ್ದಾನಲ್ಲ. ಇವನು ಋಷಿಪುತ್ರ ಅಲ್ಲ, ಇವನು ತೊಷ್ಟ್ರುವಿನ ಮಗ. ಇವನ ತಾಯಿ ಅಸುರ ಕುಲಕ್ಕೆ ಸೇರಿದವಳು. ನನ್ನ ಶತ್ರು, ನನ್ನ ಸ್ಥಾನವನ್ನು ಕಸಿದುಕೊಳ್ಬೇಕು ಅಂತಾನೆ. ಈ ಮನ್ವಂತರ ಇರುವವರೆಗೆ ಈ ಸ್ಥಾನವನ್ನು ನನಗೆ ದೇವರು ಒಪ್ಪಿಸಿದ್ದಾನೆ. ಕಾಪಾಡಿಕೊಳ್ಳುವುದು ನನ್ನ ಜವಾಬ್ದಾರಿ. ತನ್ನ ಕೆಲಸ ಮಾಡುವುದನ್ನು ಬಿಟ್ಟು ಇಲ್ಲದ್ದಕ್ಕೆ ಕೈ ಹಾಕಿದಾಗ ಅವನಿಗೆ ಶಾಸನ ಮಾಡೋದು ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಶಾಸನ ಮಾಡಿದ್ದೇನೆ. ಆದರೆ ಅವನು ಪೂರ್ಣ ಸತ್ತಿಲ್ಲ, ಪಕ್ಷಿಯ ರೂಪದಲ್ಲಿ ಅವನ ತಲೆಗಳು ನಿಂತಿವೆ. ಕತ್ತರಿಸುವಂತ. ನೀನು ಹೀಗೆ ಕತ್ತರಿಸಿದರೆ ಯಜ್ಞದಲ್ಲಿ ನಿನಗೂ ಒಂದು ಭಾಗವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಇಂದ್ರದೇವರು.
ಅವನು ಯಾರು ಮಹಾನುಭಾವ ಗೊತ್ತಿಲ್ಲ, ಬಂದವ. ಯಜ್ಞದಲ್ಲಿಯೂ ನಿನಗೊಂದು ಭಾಗವನ್ನು ನಾನು ಕೊಡ್ತೇನೆ. ಬಹಳ ದೊಡ್ಡ ಸ್ಥಾನ ಅದು, ಯಜ್ಞದಲ್ಲಿ ಭಾಗ ಸಿಗುವುದು ಅಂದರೆ. ಆ ಸ್ಥಾನವನ್ನು ನಿನಗೆ ಕೊಡ್ತೇನೆ, ನೀನು ಇವನನ್ನು ಸಂಹಾರ ಮಾಡು ಅಂತ. ಸರಿ ಅಂತ ಅವನು ಸಂಹಾರ ಮಾಡಿದ್ದಾನೆ. ಅವನು ಆಚೆಗೆ ಹೋದ ಮನೆಗೆ ಇಂದ್ರದೇವರು ಅವನಿಗೆ ಯಜ್ಞದಲ್ಲಿ ಭಾಗ ಕೊಟ್ಟರು, ವರ ಸಿಕ್ತು. ಇಂದ್ರದೇವರು ಸ್ವರ್ಗಕ್ಕೆ ಬಂದಿದ್ದಾರೆ. 1 ವರ್ಷ ಈ ವಿಚಾರ ಎಲ್ಲಿಯೂ ಪ್ರಚಾರವಾಗಿಲ್ಲ, ರಹಸ್ಯವಾಗಿದೆ. ಆದರೆ ರುದ್ರದೇವರ ಭೂತ ಗಣಗಳೆಲ್ಲ ರುದ್ರದೇವರಿಗೆ ಹೋಗಿ ಈ ಮಾತನ್ನು ತಿಳಿಸಿದ್ದಾರೆ. ಇಂದ್ರದೇವರು ನಮ್ಮೆಲ್ಲರ ಒಡೆಯ, 3 ಲೋಕದ ರಾಜ ಅಂತ ಅನಿಸಿಕೊಳ್ಳುವವ ಇಂತಹ ಬ್ರಹ್ಮಹತ್ಯೆಯನ್ನು ಮಾಡಿದ್ದಾನೆ. ಅವನಿಗೆ ಏನಾದರೂ ಸರಿಯಾದಂತಹ ಶಿಕ್ಷೆ ಆಗಬೇಕು, ಆ ಬ್ರಹ್ಮಹತ್ಯೆ ಪರಿಹಾರ ಆಗಬೇಕು. ಶಿಕ್ಷೆ ಎನ್ನುವುದಕ್ಕೆ ಬೇರೆ ಅರ್ಥದಲ್ಲೆಲ್ಲ, ಬ್ರಹ್ಮಹತ್ಯೆ ಪರಿಹಾರ ಆಗಬೇಕು ಅಂತ. ಅಪರೋಕ್ಷ ಜ್ಞಾನಿಯಾಗಿರುವಂತಹ ಇಂದ್ರ ಬರೀ ಅಪರೋಕ್ಷ ಜ್ಞಾನಿಯಲ್ಲ, 3 ಲೋಕಗಳ ರಾಜ್ಯವನ್ನು ಆಳಬೇಕು, ರಕ್ಷಣೆ ಮಾಡಬೇಕು ಅಂತ ದೇವರ ಆಜ್ಞೆಯನ್ನು ಪಡೆದುಕೊಂಡವ ಇಂದ್ರ. ದೇವರು ಅವನಿಗೆ ಆಜ್ಞೆ ಮಾಡಿದ್ದಾರೆ ಎಂದ ಮೇಲೆ ಅವನು ಈ ಕಾರ್ಯವನ್ನು ಮಾಡಿದ್ದಕ್ಕೆ ಯಾವುದೇ ಪಾಪ ಅವನಿಗೆ ಬಂದಿಲ್ಲ. ಮುಂದೆ ವೃತ್ರಾಸುರನ ಸಂಹಾರ ಮಾಡ್ತಾನೆ. ವೃತ್ರಾಸುರನ ಸಂಹಾರ ಮಾಡಿದರೂ ಸರಿ, ವಿಶ್ವರೂಪಾಚಾರ್ಯನ ಸಂಹಾರ ಮಾಡಿದರೂ ಸರಿ, ಯಾವ ತರಹದ ಪಾಪವೂ ಇಂದ್ರದೇವರಿಗೆ ಬಂದಿಲ್ಲ. ಪಾಪ ಅಂತ ಮೇಲ್ನೋಟಕ್ಕೆ ಅನಿಸಿದರೂ ಕೂಡ ಅದು ಅವನ ಪುಣ್ಯ ವೃದ್ಧಿಗೆ ಕಾರಣವಾಯಿತು. ಅವನಿಗೆ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗೇನೆ ಕಾರಣವಾದದ್ದೇ ಹೊರತು ಯಾವುದೇ ತರಹದ ಅನರ್ಥ ಅವನಿಗೆ ಈ ಘಟನೆಗಳಿಂದ ಇಲ್ಲ. ಇದು ಸಿದ್ಧಾಂತ. ಆದರೂ ಕೂಡ ಲೋಕಾನುಗುಣವಾಗಿ ಅವುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತನ್ನುವ ಪ್ರಯತ್ನವನ್ನು ಇಂದ್ರದೇವರು ಮಾಡಿದ್ದಾರೆ. ಭಾಗವತದಲ್ಲಿ ನೀವು ಕೇಳಿದಂತೆ ತನಗೆ ಬಂದಂತಹ ಆ ಬ್ರಹ್ಮಹತ್ಯೆಯನ್ನು 4 ಕಡೆಗೆ ಹಂಚಿ ಹಾಕಿದ್ದಾನೆ. ಒಂದು ನೀರು, ಇನ್ನೊಂದು ಗಿಡ, ಮತ್ತೊಂದು ಸ್ತ್ರೀ, ವೃಕ್ಷ, ಹೀಗೆ 4 ಸ್ಥಾನಗಳಲ್ಲಿ ತನಗೆ ಬಂದ ಬ್ರಹ್ಮಹತ್ಯಾ ದೋಷವನ್ನು ಹಾಕಿದ್ದಾನೆ. ನೀರಿನಲ್ಲಿ ಬುರುಗಿನ ರೂಪದಲ್ಲಿ ಕಾಣುತ್ತದೆ, ಗುಳ್ಳೆಗಳು, ಬುರುಗು ಬರೋದು, ಇದೆಲ್ಲ ಆ ಬ್ರಹ್ಮಹತ್ಯೆಯ ಫಲವಾಗಿ ಕಾಣುವಂತಹ ಚಿಹ್ನ. ನೀರಿಗೆ ಈ ದೋಷ ಕೊಟ್ಟಾಗ ನೀರು ಅರ್ಥಾತ್ ತದಭಿಮಾನಿ ದೇವತೆ ಕೇಳಿದ, ನನ್ನಲ್ಲಿ ಈ ಬ್ರಹ್ಮಹತ್ಯೆಯನ್ನು ಹಾಕಿದಲ್ಲ, ನನಗೇನು ಲಾಭ ಇದರಿಂದ ಅಂತ. ಅರ್ಥಾತ್ ನಿನ್ನ ದೋಷವನ್ನು ನಾನು ತೆಗೆದುಕೊಂಡ್ರೆ ನನಗೇನಾದರೂ ವರ ಕೊಡು ಅಂತ. ಭೂಯಸ್ತ್ವಂ, ಪಂಚಮಹಾಭೂತಗಳಲ್ಲಿ ಒಟ್ಟು ನೀರಿನ ಅಂಶವೇ ಹೆಚ್ಚಿರುವಂತೆ ತಾಪಾಪನೋದೋ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತ್ವಿಮಃ, ನೀರಿಗೆ ವರ ಕೊಟ್ಟ. ವೃಕ್ಷ, ವೃಕ್ಷದಲ್ಲಿ ಅಂಟಿನ ರೂಪದಲ್ಲಿ ಬ್ರಹ್ಮಹತ್ಯೆ ಕಾಣಿಸಿಕೊಳ್ಳುತ್ತೆ. ಕತ್ತರಿಸಿದರೂ ಯಾವಾಗಲೂ ಬೆಳೆಯುವಂತಹ ವರವನ್ನು ಗಿಡಕ್ಕೆ ಕೊಟ್ಟಿದ್ದಾನೆ. ಸ್ತ್ರೀಯರಲ್ಲಿ ಬ್ರಹ್ಮಹತ್ಯಾ ದೋಷ ತೋರಿ ಬರುತ್ತೆ ಮಾಸಧರ್ಮದ ರೂಪದಲ್ಲಿ. ಅವರಿಗೆ ಯಾವಾಗಲೂ ವಿಶೇಷವಾದಂತಹ ಕಾಮರೂಪವಾದ ವರವನ್ನು ಕೊಟ್ಟಿದ್ದಾನೆ. ಶಶ್ವತ್ ಕಾಮ ಪ್ರದಾನೇನ. ಇನ್ನೊಂದು ಮತ್ತೆ ಯಾವುದು? ಭೂಮಿ, ಭೂಮಿಯಲ್ಲಿ ಬ್ರಹ್ಮಹತ್ಯೆ ಬಂಜರು ಭೂಮಿಯ ರೂಪದಲ್ಲಿ ತೋರಿ ಬರುತ್ತೆ. ಆ ಭೂಮಿಗೂ ಕೂಡ ಖಾತಪೂರ ಅಂತ ವರ ಕೊಟ್ಟಿದ್ದಾನೆ. ಎಷ್ಟು ಬಾರಿ ತೋಡಿದರೂ ತೋಡಿದರೂ ಮತ್ತೆ ಮತ್ತೆ ಒಂದು ಕಾಲದಲ್ಲಿ ಮುಚ್ಚಿಕೊಂಡು ಬಿಡುತ್ತೆ, ತುಂಬಿ ಹೋಗುತ್ತೆ. ಆ ತರಹದ ವರವನ್ನು ಭೂಮಿಗೆ ಕೊಟ್ಟಿದ್ದಾನಂತೆ. ತನಗೆ ಬಂದ ಬ್ರಹ್ಮಹತ್ಯೆಯನ್ನು ಈ ರೀತಿ ಇಂದ್ರದೇವರು ಪರಿಹಾರ ಮಾಡಿಕೊಂಡಿದ್ದಾರೆ. ಆದರೆ ತ್ವಷ್ಟೃವಿಗೆ ಈ ವಿಚಾರ ಗೊತ್ತಾಯಿತು. ಮಗನಾದ ವಿಶ್ವರೂಪಾಚಾರ್ಯನನ್ನು ಇಂದ್ರನ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅನ್ನೋದಕ್ಕೆ ನಾನು ನನ್ನ ತಪಸ್ಸಿನಿಂದ ಅವನನ್ನು ಹುಟ್ಟಿಸಿದರೆ ಇಂದ್ರನೇ ಅವನನ್ನು ಕೊಂದು ಬಿಟ್ಟನಲ್ಲ, ಇವಳನ್ನು ಬಿಡೋದಿಲ್ಲ, ಇಂದ್ರನನ್ನು ಕೊಲ್ಲುವ ಮತ್ತೊಬ್ಬ ಮಗನನ್ನು ನಾನು ಪಡೆದೇ ತೀರ್ತೇನೆ ಅಂತ ಮತ್ತೆ ವಿಶೇಷವಾದ ತಪಸ್ಸನ್ನು ಮಾಡಿ ತನ್ನ ತಪಸ್ಸಾಮರ್ಥ್ಯದಿಂದ ಒಬ್ಬನನ್ನು ಹುಟ್ಟಿಸಿದ. ಅವನೇ ವೃತ್ರಾಸುರ. ಇಂದ್ರಶತ್ರೋ ವಿವರ್ಧಸ್ವ, ಇಂದ್ರನನ್ನು ಕೊಲ್ಲುವಂತಹ ಮಗ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿ ಯಜ್ಞದಲ್ಲಿ ವಿಶೇಷವಾಗಿ ಆಹುತಿಗಳನ್ನು ಹಾಕಿ ಇವನನ್ನು ಪಡೆದದ್ದು. ಆದರೆ ಸ್ವರದ ದೋಷದಿಂದ ಯಾವ ತರಹದ ಸ್ವರವನ್ನು ಪಠನ ಮಾಡಬೇಕೋ ಆ ತರಹದ ಸ್ವರವನ್ನು ಪಠನ ಮಾಡದೇ ಇದ್ದ ಕಾರಣ
ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟಲಿಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟಿದ. ವೇದ ಮಂತ್ರಗಳ ಪಠನ ಮಾಡುವಾಗ ಸ್ವರವನ್ನು ಚೆನ್ನಾಗಿ ಹೇಳಬೇಕು. ಯಾವ ತರಹದ ಸ್ವರವನ್ನು ಹೇಳಬೇಕೋ ಆ ತರಹದ ಸ್ವರವನ್ನು ಹೇಳಬೇಕು. ಇಂದ್ರನನ್ನು ಕೊಲ್ಲುವ ಮಗ ತನಗೆ ಬೇಕಾಗಿದ್ದರೆ ಅದಕ್ಕೆ ತಕ್ಕಂತೆ ಸ್ವರವನ್ನು ಜೋಡಿಸಿ ಹೇಳಬೇಕಾಗಿತ್ತು. ಆಕ್ಸೆಂಟ್ ಸ್ವರ ಅದರಲ್ಲಿ ತಪ್ಪಿದ್ದಕ್ಕೆ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟಿದ. ಅದು ಅವನಿಗೆ ಗೊತ್ತಾಗಿಲ್ಲ, ಸತ್ತ ಮೇಲೆ ಗೊತ್ತಾದದ್ದು. ನಾನು ಸರಿಯಾಗಿ ಮಂತ್ರ ಹೇಳಿಬಿಟ್ಟಿದ್ದೇನೆ, ಒಳ್ಳೆಯ ಮಗ ಹುಟ್ಟಿದ್ದಾನೆ, ಇವನು ಇಂದ್ರನ ಸಂಹಾರ ಮಾಡ್ತಾನೆ ಅಂತ ತಿಳಿದಿದ್ದಾನೆ. ಭಾಗವತ ಹೇಳ್ತದೆ, ದಿನಕ್ಕೆ ಒಂದು ಬಾಣದಷ್ಟು ಬೆಳೀತಿದ್ದನಂತೆ. ಅಷ್ಟು ದೊಡ್ಡ ಪರ್ವತಪ್ರಾಯವಾಗಿ ಬೆಳೆದು ನಿಂತ, ದೊಡ್ಡದಾದ ರೂಪ, ಭಾರೀ ಉಗ್ರ ವೃತ್ರಾಸುರ ಬೆಳೆದು ನಿಂತಿದ್ದಾನೆ. ಎಲ್ಲರಿಗೂ ಭಯವಾಗಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಂದ್ರದೇವರು ಯುದ್ಧ ಮಾಡುವುದಕ್ಕೆ ಅಂತ ಹೋದರೆ ಇಂದ್ರದೇವರನ್ನು ನುಂಗಿಬಿಟ್ಟ. ಇಂದ್ರದೇವರು ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಹೊರಗೆ ಬರಬೇಕು ಅಂದರೆ ಬಾಯಿನೇ ತೆಗಿತಾ ಇಲ್ಲ ಇವರು. ಆಗ ದೇವತೆಗಳೆಲ್ಲ ಒಬ್ಬ ಜೃಂಭಿಕಾ ಅಂತ ಒಬ್ಬಳನ್ನು ಸೃಷ್ಟಿ ಮಾಡಿದ್ದಾರೆ. ಸುಮ್ಮನೆ ಕುಳಿತರೆ ಆಕಳಕ್ಕೆ ಬರ್ತಾ ಇರಬೇಕು, ಆಕಳಿಸ್ತಾ ಇರಬೇಕು ಅವನು. ಆ ತರಹ ಒಂದು ದೇವಿಯನ್ನು ಸೃಷ್ಟಿ ಮಾಡಿ ಅವನ ಮೇಲೆ ಪ್ರಯೋಗ ಮಾಡಿದಾಗ ಆಕಳಿಸೋದಕ್ಕೆ ಪ್ರಾರಂಭ ಮಾಡಿದ. ದೊಡ್ಡ ಬಾಯಿ ತೆಗೆದು, ಅಂತಹ ಪರ್ವತದಂತಹ ವ್ಯಕ್ತಿ ಬಾಯಿ ತೆಗೆದು ಆಕಳಿಸಿದರೆ ಇಂದ್ರದೇವರು ಸುಲಭವಾಗಿ ಹೊರಗೆ ಬಂದು ಬಿಟ್ಟಿದ್ದಾರೆ. ಯುದ್ಧ ಮಾಡಿದ್ದಾರೆ, ಬಹಳ ಹೊತ್ತು ಯುದ್ಧ ನಡೆದಿದೆ. ಆದರೂ ಕೂಡ ಇಂದ್ರದೇವರಿಗೆ ಅವನನ್ನು ಸೋಲಿಸಲಿಕ್ಕೆ ಆಗಿಲ್ಲ. ತಿರುಗಿ ಬಂದಿದ್ದಾರೆ ದೇವತೆಗಳು, ಋಷಿಗಳು, ಮುನಿಗಳು, ಸಜ್ಜನರು ಅಂತ ಯಾರಿದ್ರೋ ಎಲ್ಲರಿಗೂ ದುಃಖ. ಇಂದ್ರದೇವರು ಸೋತು ಬಂದ್ರಲ್ಲ, ಅರ್ಥಾತ್ ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ಆಗಲಿಲ್ಲಲ್ಲ, ಏನು ಮಾಡಬೇಕಿದಕ್ಕೆ ಉಪಾಯ? ಎಲ್ಲರೂ ಚಿಂತೆ ಮಾಡಿದ್ದಾರೆ. ಚಿಂತೆ ಮಾಡಿ ಭಗವಂತನ ಸ್ಮರಣೆ ಮಾಡಿದ್ದಾರೆ. ಇಂದ್ರದೇವರಂದರು, ಸ್ಮರಣೆ ಮಾಡಿದ್ದೇವೆ, ದೇವರ ಅನುಗ್ರಹವಾಗತ್ತೆ ನಿಜ, ಆದರೆ ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡೋಣ ಪ್ರತ್ಯಕ್ಷವಾಗಿ ಅಂತ. ದೇವತೆಗಳೆಲ್ಲ ಶರಣ್ಯಂ ಶರಣಂ ಜಗ್ಮುಹು, ಪರಮಾತ್ಮನಿಗೆ ಬಂದು ಶರಣ ಹೋಗಿದ್ದಾರೆ. ಭಗವಂತ ಹೇಳಿದ, ಒಂದು ಕೆಲಸ ಮಾಡಿ, ವೃತ್ರಾಸುರನ ಜೊತೆಗೆ ಸ್ವಲ್ಪ ಸಂಧಾನ ಮಾಡಿಕೊಳ್ಳಿ, ಪ್ರೇಮದಿಂದ ಇರಿ, ಸ್ವಲ್ಪ ದಿವಸ ಯೋಗ್ಯವಾದ ಕಾಲವನ್ನು ನೋಡಿ ಆಮೇಲೆ ಸಂಹಾರ ಮಾಡಿ. ಈಗ ಏನೂ ಮಾಡಬೇಡಿ, ಅವನ ಜೊತೆಗೆ ಸಂಧಾನ ಮಾಡಿಕೊಳ್ಳಿ, ಅದೇ ಉಪಾಯ ಅಂತ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಭಾಗವತ ತಾತ್ಪರ್ಯದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಭಾಗವತದಲ್ಲಿ ಯಾವ ವಿಷಯಗಳು ಬಂದಿಲ್ಲ. ಭಾಗವತದಲ್ಲಿ ಬರೋ ಮಾತು ಏನು ಅಂದರೆ, ವೃತ್ರಾಸುರನ ಜೊತೆಗೆ ಯುದ್ಧ ಮಾಡಿ ಬಹಳ ಹೊತ್ತು ಯುದ್ಧ ಆಗ್ತದೆ, ಕೈಯಲ್ಲಿರುವ ವಜ್ರ ಕೆಳಗೆ ಬೀಳುತ್ತೆ, ಮತ್ತೆ ಅವನು ತೆಗೆದುಕೊಳ್ಳೋದಕ್ಕೆ ಸಂಕೋಚ ಮಾಡ್ತಾನೆ. ಸಂಕೋಚ ಬೇಡ, ಜಯಪರಾಜಯಗಳೆಲ್ಲ ದೇವರಾಧೀನ, ತೆಗೆದುಕೋ ವಜ್ರವನ್ನು, ಯಾಕೆ ಸಂಕೋಚ ಮಾಡ್ತೀಯ ಅಂತ ವೃತ್ರಾಸುರ ಹೇಳಿದ. ಇಂದ್ರದೇವರು ಮತ್ತೆ ವಜ್ರಾಯುಧವನ್ನು ತೆಗೆದುಕೊಂಡು ಯುದ್ಧ ಮಾಡ್ತಾರೆ. ಇದೆಲ್ಲ ನಡೆಯುತ್ತೆ ಕಥೆ. ಆದರೆ ಕೊನೆಗೆ ಇಂದ್ರದೇವರು ವಜ್ರಾಯುಧವನ್ನು ಎತ್ತಿ ಅವನ ಕೊರಳಿಗೆ ಹಾಕಿದರೆ ಅವನ ಕೊರಳನ್ನು ಕತ್ತರಿಸಿ ಕೊಲ್ಲುವುದಕ್ಕೆ 1 ವರ್ಷ ಬೇಕಾಯಿತು ಅಂತ ಹೇಳುತ್ತೆ ಭಾಗವತ. ಅಂದರೆ ಅಷ್ಟು ದೊಡ್ಡ ಕುತ್ತಿಗೆ, ಅದನ್ನು ಕತ್ತರಿಸಲಿಕ್ಕೆ 1 ವರ್ಷ ಬೇಕಾಯಿತು ಅಂತ ಭಾಗವತದ ಅರ್ಥವಾಗತ್ತೆ. ಹಾಗಲ್ಲ ಅರ್ಥ. ಇಂದ್ರದೇವರಂತಹ ಮಹಾಪರಾಕ್ರಮಿಗಳಿಗೆ ವಜ್ರಾಯುಧದಂತಹ ಮಹಾ ಆಯುಧವನ್ನು ಪ್ರಯೋಗ ಮಾಡಿದಾಗ ಈ ವೃತ್ರಾಸುರನ ಸಂಹಾರಕ್ಕೆ 1 ಕ್ಷಣ ಸಾಕು, 1 ವರ್ಷ ಬೇಕಾಗಿಲ್ಲ. ಹಾಗಾದರೆ ಭಾಗವತಕ್ಕೆ ಅರ್ಥ ಏನು ಗೊತ್ತಾಗುವುದಿಲ್ಲ. ಶ್ರೀಮದ್ ಆಚಾರ್ಯರು ಸರ್ವಜ್ಞರು, ಅವರು ಭಾಗವತ ಬರೆಯುವಾಗಲೂ ಮಹಾಭಾರತದ ಅವರ ತಲೆಯಲ್ಲಿರುತ್ತದೆ. ಎಲ್ಲ ಪುರಾಣಗಳು, ಇತಿಹಾಸಗಳು ಎಲ್ಲವೂ ಅವರ ತಲೆಯಲ್ಲಿದೆ. ಪ್ರತ್ಯಕ್ಷವಾಗಿಯೂ ಘಟನೆಯನ್ನು ನೋಡಿದ ಮಹಾನುಭಾವರವರು, ವಾಯುದೇವರು. ಹೀಗಾಗಿ ಶ್ರೀಮದ್ ಆಚಾರ್ಯರಂತಾರೆ, ವಜ್ರಾಯುಧ ಕೊರಳಿಗೆ ಕುತ್ತಿಗೆಗೆ ಹಾಕಿದ ಮೇಲೆ ಕತ್ತರಿಸಲಿಕ್ಕೆ 1 ವರ್ಷ ಅಲ್ಲ, ಇಂದ್ರದೇವರು ವಜ್ರಾಯುಧವನ್ನು ಪ್ರಹಾರ ಮಾಡಬೇಕು ಅಂತ ಅಂದುಕೊಂಡ್ರು. ಭಗವಂತನ ಆದೇಶದಂತೆ ಮಹಾಭಾರತದಲ್ಲಿ ಬರುವಂತೆ ಮಧ್ಯದಲ್ಲಿ ಈಗ ಸದ್ಯಕ್ಕೆ ಇಷ್ಟಕ್ಕೆ ಸಾಕು, ಸಂಧಾನ ಮಾಡಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಸಂಧಾನ ಮಾಡಿಕೊಂಡ. ಸಂಧಾನ ಮಾಡಿಕೊಂಡ ಮೇಲೆ ಎಷ್ಟೋ ದಿನಗಳು ಕಳೆಯಿತು. ಸಮುದ್ರ ತೀರದಲ್ಲಿ ಒಂದು ಸಲ ವಾಯುವಿಹಾರ ಮಾಡ್ತಾ ಇದ್ದ ಅವನು, ವೃತ್ರಾಸುರ ವಾಕಿಂಗ್ ಮಾಡ್ತಾ ಇದ್ದ. ಆಗ ಇದೇ ಒಂದು ಸದವಕಾಶ ಅಂತ ಆ ಸಂದರ್ಭದಲ್ಲಿ ಹೋಗಿ ಇಂದ್ರದೇವರು ಅವನ ಜೊತೆಗೆ ಕಾಲ್ಕೆದರಿ ಜಗಳ ತೆಗೆದು ಸಂಹಾರ ಮಾಡುತ್ತಾರೆ. ಆ ಸಂಹಾರ ಮಾಡುವುದಕ್ಕೆ
ಸಂಧಾನ ಮಾಡಿಕೊಂಡದ್ದು, ಕಾಲು ಕೆದರಿ ಜಗಳ ತೆಗೆದದ್ದು, ಆಮೇಲೆ ಮತ್ತೊಮ್ಮೆ ವಜ್ರಾಯುಧವನ್ನು ಹಾಕಿದ ತಕ್ಷಣ ಸತ್ತದ್ದೇ. ಅಷ್ಟು ಘಟನೆ ನಡೆಯೋದಕ್ಕೆ 1 ವರ್ಷ ಬೇಕಾಯಿತು ಅಂತ ಅರ್ಥವೇ ಹೊರತು ಕತ್ತರಿಸಲಿಕ್ಕೆ 1 ವರ್ಷ ಬೇಕಾಗಿಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ನಮಗೆ ತೋರಿ ಬಂದಿದೆ. ಸಂಧಾನ ಮಾಡಿಕೊಳ್ಳ್ರೆ ಬೇಗನೆ ಸಂಧಾನಕ್ಕೆ ಒಪ್ಪಲಿಲ್ಲ ಅವನು. ಏನು ಸಂಧಾನ? ಯಾಕೆ ಸಂಧಾನ ಮಾಡಬೇಕು? ಅವನು ಶತ್ರು. ನಾನು ಯಾಕೆ ಅವನ ಜೊತೆಗೆ ಸಂಧಾನ ಮಾಡಬೇಕು? ನಾನು ಸಂಧಾನ ಮಾಡಿಕೊಳ್ಳೋದಿಲ್ಲ ಅಂತ ದೇವತೆಗಳು, ಋಷಿಗಳು ಎಲ್ಲರಿಗೂ ಉತ್ತರ ಕೊಟ್ಟ ಅವನು ವೃತ್ರಾಸುರ. ಆಗ ಸಜ್ಜನರ ಸಂಗತಿಯ ಮಹತ್ವ ಏನು, ಯಾಕೆ ಸಜ್ಜನರ ಜೊತೆಗೆ ಸಂಧಾನ ಮಾಡಿಕೊಳ್ಳಬೇಕು, ಪ್ರೀತಿಯಿಂದ ಇರಬೇಕು ಅಂತ ದೇವತೆಗಳು ಸಾಕಷ್ಟು ಅವನಿಗೆ ಉಪದೇಶವನ್ನು ಮಾಡ್ತಾರೆ. ಸಕೃತ್ ಸತಾಂ ಸಂಗತಮೀಪ್ಸಿತವ್ಯಂ ತತಃ ಪರಂ ಭವಿತಾ ಭವ್ಯಮೇವ ನಾತಿಕ್ರಾಮೇತ್ ಸತ್ಪುರುಷೇಣ ಸಂಗತಂ ತಸ್ಮಾತ್ ಸತಾಂ ಸಂಗತಂ ಈಪ್ಸಿತವ್ಯಂ. ಅಲ್ಲೋ, ನೀನೇ ಬಯಸಿ ಸಜ್ಜನರ ಸಂಘವನ್ನು ಪಡೆಯಬೇಕು. ಅದು ಬಿಟ್ಟು ಸಜ್ಜನರಲ್ಲಿ ಉತ್ತಮನಾದ ಇಂದ್ರ ನಿನ್ನ ಜೊತೆಗೆ ಸ್ನೇಹದಿಂದ ಸಂಧಾನ ಮಾಡಿಕೊಳ್ತೇನೆ ಅಂತ ಮನೆ ಬಾಗಿಲಿಗೆ ಬಂದರೆ ಬೇಡ ಅಂತೀಯಲ್ಲೋ, ಎಂಥ ದಡ್ಡತನ ಇದು. ಯಾವಾಗ ಸಜ್ಜನರ ಜೊತೆಗೆ ನಾವಿರ್ತೇವೋ ನಿಶ್ಚಿತವಾಗಿಯೂ ನಮಗೆ ಭವ್ಯ ಅಂದರೆ ಮಂಗಲ, ನಿಶ್ಚಿತವಾಗಿಯೂ ಮಂಗಲವಾಗತ್ತೆ, ನಮಗೆ ಹಿತವಾಗತ್ತೆ, ಒಳ್ಳೆಯದಾಗತ್ತೆ. ಚಿಂತೆ ಮಾಡಬೇಡ ನೀನು. ಧೈರ್ಯದಿಂದ ಅವನ ಜೊತೆಗೆ ಸಂಧಾನವನ್ನು ಮಾಡಿಕೊ, ಸಾಮೋಪಾಯದಿಂದ ಇಬ್ಬರು ಪ್ರೀತಿಯಿಂದ ಇರಬೇಕು. ಹೀಗೆಲ್ಲ ಅವರು ಉಪದೇಶವನ್ನು ಮಾಡಿದ್ದಾರೆ. ಮಹಾರ್ಥವತ್ ಸತ್ಪುರುಷೇಣ ಸಂಗತಂ, ಸಜ್ಜನರ ಜೊತೆಗೆ ಸಂಘ ಇದು ಬಹಳ ದೊಡ್ಡ ಲಾಭವನ್ನು ಕೊಡ್ತದೆ. ಸತ್ಸಂಗತಿ ಕಥಯ ಖಿನ್ನಕರೋತಿ ಪುಂಸಾಂ, ಸಜ್ಜನರ ಸಹವಾಸದಿಂದ ಏನಾಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಶುಭ, ಎಲ್ಲವೂ ಮಂಗಲವಾಗಲಿಕ್ಕೆ ಸಾಧ್ಯ ಇದೆ. ನೀನು ಒಪ್ಪಿಕೋ ಅಂತ ಹೇಳಿದಾಗ ಸರಿ, ಆದರೆ ಒಂದು ಕರಾರು. ಯಾಕೆಂದರೆ ನೀವು ನನ್ನ ಜೊತೆಗೆ ಸಾಮದಿಂದ ಸಂಧಾನವನ್ನೇನೋ ಮಾಡಿಕೊಂಡು ಆಮೇಲೆ ಮೋಸ ಮಾಡಿ ನನ್ನ ಕೊಂದುಬಿಟ್ರೆ ನಾನು ಕೆಲವು ಕರಾರುಗಳನ್ನು ಮಾಡುತ್ತೇನೆ. ಹಸಿಯಾದ ಪದಾರ್ಥದಿಂದ ನನ್ನನ್ನು ಕೊಲ್ಲಬಾರದು, ಒಣಗಿದ ಪದಾರ್ಥದಿಂದ ಕೊಲ್ಲಬಾರದು. ಇರೋದೇ 2, ಒಂದು ಹಸಿ, ಇನ್ನೊಂದು ಒಣಗಿದ್ದು. ಇದು 2 ಇಲ್ಲದ್ರೆ ಇನ್ನು 3ನೇದು ಇದೆ ಏನು? ಇಲ್ಲವೇ ಇಲ್ಲ. ಹಾಗಾದರೆ ನನ್ನನ್ನು ಕೊಲ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅವನ ವಿಚಾರ. ನಾರದ್ರೇಣ ನ ಶುಷ್ಕೇಣ, ಕಟ್ಟಿಗೆಯಿಂದ ಕೊಲ್ಲಬಾರದು, ಕಲ್ಲಿನಿಂದ ಕೊಲ್ಲಬಾರದು, ಶಸ್ತ್ರ ಇಲ್ಲ, ಅಸ್ತ್ರ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಹಿರಣ್ಯಕಶಿಪುವಿನ ವರ ಇದ್ದ ಹಾಗೆ. ಇದು ಯಾವುದರ ಹಗಲು ಕೊಲ್ಲಬಾರದು, ರಾತ್ರಿ ಕೊಲ್ಲಬಾರದು, ಹಸಿ ಬೇಡ, ಒಣ ಬೇಡ, ಕಲ್ಲು ಬೇಡ, ಕಟ್ಟಿಗೆ ಬೇಡ, ಶಸ್ತ್ರ ಬೇಡ, ಅಸ್ತ್ರ ಬೇಡ, ಇದ್ಯಾವುದರಿಂದಲೂ ನನ್ನನ್ನು ಕೊಲ್ಲಬಾರದು. ಇದಕ್ಕೆ ಒಪ್ಪಿಕೊಳ್ತೀರಾ? ಹಾಗಿದ್ದರೆ ನಾನು ನಿಮ್ಮ ಜೊತೆಗೆ ಸಂಧಾನ ಮಾಡಿಕೊಳ್ತೇನೆ. ಎಸ್ ಅಂದಿದ್ದಾರೆ. ಅವಶ್ಯವಾಗಿ ಆಗಲಿ, ಇದು ಯಾವುದರಿಂದಲೂ ನಿನ್ನನ್ನು ಸಂಹಾರ ಮಾಡೋದಿಲ್ಲಪ್ಪ, ಪ್ರೀತಿಯಿಂದ ಇರೋಣ, ಗೆಳತನದಿಂದ ಇರೋಣ ಅಂತ ಸಂಧಾನ ಮಾಡಿಕೊಂಡಿದ್ದಾರೆ. ಇದೀಗ ಹೇಳಿದಂತೆ ಸಮುದ್ರ ತೀರದಲ್ಲಿ ಒಂದು ಸಲ ವಿಹಾರ ಮಾಡ್ತಾ ಇದ್ದ. ಸಮುದ್ರದೊಳಗೆ ಬುರುಗು ಬರ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಬುರುಗು ಹೀಗೆ ಬುರುಗು ಬಂದು 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 ಪರ್ವತದ ಹಾಗೆ ನಿಂತಿದೆ. ಅಷ್ಟು ಬುರುಗು ಬಂದಿದೆ ಸಮುದ್ರದೊಳಗೆ. ಈ ಕಡೆಗೆ ವೃತ್ರಾಸುರ ಓಡಾಡ್ತಾ ಇದ್ದಾನೆ. ಇಂದ್ರದೇವರೊಂದು ಇದು ಒಳ್ಳೆ ಚಾನ್ಸು ಅಂದರು. ಸಾಯಂಕಾಲ ಆಗಿದೆ, ಹಗಲು ಬೇಡ, ರಾತ್ರಿ ಬೇಡ ಅಂದಿದ್ದ. ಇದು ಸಂಜೆ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ ಅಂತ. ಒಣಗಿರಬಾರದು, ಹಸಿ ಇರಬಾರದು ಅಂತ. ಹಸಿ ಅಂದರೆ ನೀರು, ಒಣಗಿದ್ದು ಅಂದರೆ ಒಣಗಿದ ಕಲ್ಲು, ಮಣ್ಣು, ನೆಲ. ಇದು ಬುರುಗು, ಇದು ಒಣಗಿದ್ದೂ ಅಲ್ಲ, ಹಸಿಯೂ ಇಲ್ಲ, ಇದು ಮಧ್ಯದ ಅವಸ್ಥೆ. ಆ ಬುರುಗಿನೊಳಗೆ ತನ್ನ ವಜ್ರಾಯುಧವನ್ನು ಎತ್ತಿದ. ನೇರವಾಗಿ ಅಸ್ತ್ರ ಬೇಡ, ಶಸ್ತ್ರ ಬೇಡ ಅಂದಿದ್ದಾನೆ. ಇದು ಯದ್ಯಪಿ ವಜ್ರಾಯುಧ, ಇದು ಆಯುಧವಾದರೂ ಇದು ಅಸ್ಥಿ. ಇದು ಒಂದರ್ಥದೊಳಗೆ ಆಯುಧ ಅಂತ ಅಂದರೂ ಕೂಡ ಇದು ಅಸ್ಥಿ. ಜೊತೆಗೆ ನೇರವಾಗಿ ಈ ಆಯುಧದ ಸಂಪರ್ಕವೂ ಅವನಿಗೆ ಆಗೋದಿಲ್ಲ. ಬುರುಗಿನೊಳಗೆ ಎದ್ದಿದ್ದೇನೆ. ಬುರುಗಿನೊಳಗೆ ಎದ್ದಿದ. ಹಗಲಲ್ಲ, ರಾತ್ರಿ ಅಲ್ಲ, ಸಂಜೆ, ಒದ್ದೆ ಅಲ್ಲ, ಒಣ ಅಲ್ಲ, ಇದು ಬುರುಗು. ಸಂಹಾರ ಮಾಡಿದ್ದಾನೆ. ಆಗ ವೃತ್ರಾಸುರನ ಸಂಹಾರವಾಗಿದೆ. ಎಲ್ಲ ದೇವಾಧಿ ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು ಕೂಡ ಅಸುರನ ಸಂಹಾರವಾಗಿದೆ ಅಂತ ರಾಕ್ಷಸರೇನು ದುಃಖಪಟ್ಟಿಲ್ಲ, ಅವರೂ ಸಂತೋಷಪಟ್ಟಿದ್ದಾರೆ. ಇಂದ್ರದೇವರಿಗೆ ವಿಶೇಷವಾಗಿ ಜಯ ಜಯಕಾರ ಹಾಕಿ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳಿದ್ದಾರೆ. ಇಂದ್ರದೇವರು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ವಿಷ್ಣುಂ ತ್ರಿಭುವನ ಶ್ರೇಷ್ಠಂ ಪೂಜಯಾಮಾಸ ಧರ್ಮವಿತ್. ಎಲ್ಲರೂ ಮಾಡುವ ತಪ್ಪು ಇಲ್ಲೇನೆ. ಮೊದಲು ಬಂದು ದೇವರಿಗೆ, ಗುರುಗಳಿಗೆ ಪ್ರದಕ್ಷಿಣೆ, ನಮಸ್ಕಾರ ಎಲ್ಲ ಮಾಡ್ತಾರೆ.
ತಮ್ಮ ಕೆಲಸ ಆದ ಮೇಲೆ ಮುಗಿದೋಯ್ತು, ಮರ್ತೇ ಬಿಡ್ತಾರೆ. ನನಗಿದೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ದೇವರು ಕೊಟ್ಟಿದ್ದಾರೆ ಅಂದರೆ ಪರವಾಗಿಲ್ಲ, ನನಗೆ ಸಾಮರ್ಥ್ಯವಿದೆ, ನಾನು ಮಾಡಿದ್ದೇನೆ ಅಂತಾನೆ. ಮೊದಲು ಮಾತ್ರ ಭಯ, ಆಗ ಎಲ್ಲರೂ ಬೇಕು. ಹಾಗೆ ಮಾಡಲಿಲ್ಲ ಇಂದ್ರ. ದೇವರ ಅನುಗ್ರಹವನ್ನು ಪಡೆದು ದೇವರ ಸೂಚನೆಯಂತೆ ಸಂಧಾನ ಮಾಡಿಕೊಂಡ, ಸಂಹಾರ ಮಾಡಿದ. ಮತ್ತೆ ಭಗವಂತನ ಸ್ಮರಣೆಯನ್ನು ಮಾಡಿ ಎಲ್ಲ ಕಾರ್ಯಗಳನ್ನು ದೇವರಿಗೆ ಇದೆಲ್ಲವೂ ನಿನ್ನ ಅಧೀನ ಅಂತ ಸಮರ್ಪಣೆಯನ್ನು ಮಾಡಿದ್ದಾನೆ. ಈ ರೀತಿ ಇಂದ್ರದೇವರು ವೃತ್ರಾಸುರನ ಸಂಹಾರವನ್ನು ಮಾಡಿದಂತಹ ಕಥೆಯನ್ನು ಹೇಳುತ್ತಾರೆ. ಇಲ್ಲಿ ಮತ್ತೆ ನಾವು ಸರಿಯಾಗಿ ತಿಳಿಯಬೇಕು, ಯಾಕೆ ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ. ವೃತ್ರಾಸುರ, ಅದನ್ನು ವಿವರವಾಗಿ ಮತ್ತೆ ನಾಳೆ ತಿಳಿಯೋಣ. ವೃತ್ರಾಸುರ ಮೂಲತಃ ಇವನು ಸಜ್ಜನ, ಶಾಪದಿಂದ ಅಸುರನಾಗಿ ಹುಟ್ಟಿದವ. ಆದರೆ ಅಸುರನಾಗಿ ಹುಟ್ಟಿದ್ದಕ್ಕೆ ಆ ಜಾತಿಗೆ ತಕ್ಕಂತೆ ಭಾರೀ ಉಗ್ರನಾಗಿ ಎಲ್ಲರನ್ನೂ ಕಬಳಿಸುವಂತಹ ಒಂದು ಪ್ರವೃತ್ತಿ, ದೇವತೆಗಳನ್ನು ದ್ರೋಹ ಮಾಡುವಂತಹ ಪ್ರವೃತ್ತಿ, ಧರ್ಮವನ್ನು, ದೇವತೆಗಳನ್ನು, ಧಾರ್ಮಿಕರನ್ನು, ಋಷಿಗಳನ್ನು, ಮುನಿಗಳನ್ನು ಪೀಡಿಸುವ ಪ್ರವೃತ್ತಿ ಇವನಲ್ಲಿದ್ದರಿಂದ ಮೂಲತಃ ಇವನು ಸಜ್ಜನನಾಗಿದ್ದರು. ಈಗ ಅಸುರನಾಗಿ ಹುಟ್ಟಿ ಈ ರೀತಿಯ ಕಾರ್ಯಗಳನ್ನು ಮುಂದುವರಿಸುವುದು ಬೇಡ ಅಂತ ಅವನನ್ನು ಸಂಹಾರ ಮಾಡುವುದು ಇಂದ್ರದೇವರಿಗೆ ಅನಿವಾರ್ಯವಾಗಿತ್ತು. ಯಾಕೆಂದರೆ 3 ಲೋಕದ ರಕ್ಷಣೆಯ ಜವಾಬ್ದಾರಿ ಹೊತ್ತ ಮೇಲೆ ಲೋಕಕಂಟಕನಾದ ಇವನನ್ನು ಸಂಹಾರ ಮಾಡೋದು ಅವರ ಜವಾಬ್ದಾರಿ ಅನ್ನುವುದಕ್ಕಾಗಿ ಮಾಡಿದ್ದಾರೆ. ಇವನು ಬ್ರಾಹ್ಮಣನೇ, ವಿಶ್ವರೂಪನ ತಮ್ಮ ಅಲ್ವಾ, ಇವನೂ ಬ್ರಾಹ್ಮಣನೇ. ಇವನನ್ನು ಸಂಹಾರ ಮಾಡಿದರೂ ಮತ್ತೆ ಬ್ರಹ್ಮಹತ್ಯೆ ಬಂದಿದೆ, ಅದನ್ನು ಮತ್ತೆ ಪರಿಹಾರ ಮಾಡಿಕೊಂಡಿದ್ದಾನೆ ಇಂದ್ರದೇವರು. ಕಮಲದ ನಾಳದಲ್ಲಿ ಕುಳಿತು ತಪಸ್ಸು ಮಾಡಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿಕೊಂಡು, ಇಲ್ಲಿಯೂ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ, ವೃತ್ರಂ ಮಹಾನಾಸ. ಇಂದ್ರದೇವರಿಗೆ ಪಾಪ ಬಂದದ್ದಲ್ಲ, ಕೇವಲ ಲೋಕಶಿಕ್ಷಣಕ್ಕಾಗಿ ಇಂದ್ರದೇವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾರೆ ಎಂಬ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ವೃತ್ರ ಎಂಬ ಶಬ್ದಕ್ಕೆ ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವ ಅರ್ಥ ಅಜ್ಞಾನ. ಇಬ್ಬರನ್ನು ಸಂಹಾರ ಮಾಡಿದ್ದಾನೆ, ಅಹಿ ವೃತ್ರ ಅಂತ. ಅಹಿ ಅಂತ ಒಬ್ಬ ಅಸುರ, ವೃತ್ರ ಅಂತ ಒಬ್ಬ ಅಸುರ. ವೃತ್ರ ಎಂಬ ಹೆಸರಿನ ಇಬ್ಬರಿದ್ದಾರೆ. ಅದರಲ್ಲಿ ಆ ವೃತ್ರ ಎಂಬ ಶಬ್ದಕ್ಕೆ ಅರ್ಥ ಅಜ್ಞಾನ ಅಂತ. ಅಹಿ ಅಂದರೆ ಸಂಶಯ ಅಂತ, ಹಿ ಅಂದರೆ ನಿಶ್ಚಯ, ಅಹಿ ಅಂದರೆ ಸಂಶಯ. ವೃತ್ರ ಅಂದರೆ ಆವರಿಸುವಂತಹ, ನಮ್ಮ ಜ್ಞಾನವನ್ನು, ನಮ್ಮ ತಿಳುವಳಿಕೆಯನ್ನು ಆವರಿಸುವ ಅಜ್ಞಾನ, ಅದು ವೃತ್ರ. ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ್ದಾರೆ, ಅಹಿ ಎಂಬ ಅಸುರನನ್ನು ಸಂಹಾರ ಮಾಡಿದ್ದಾರೆ ಎನ್ನುವರ ಆಧ್ಯಾತ್ಮಿಕ ಅರ್ಥವೇನೆಂದರೆ, ನಿಮ್ಮೆಲ್ಲರ ಜ್ಞಾನವನ್ನು ತಡೆಗಟ್ಟುವಂತಹ ಏನು ಅಜ್ಞಾನ ಇದೆ, ಆ ಅಜ್ಞಾನವನ್ನು ಭಗವಂತ ಜ್ಞಾನವೆಂಬ ಆಯುಧದಿಂದ, ವಜ್ರಾಯುಧದಿಂದ ಅಜ್ಞಾನವೆಂಬಂತಹ ನಮ್ಮ ಶತ್ರುವನ್ನು ನಾಶ ಮಾಡಿ, ಸಂಶಯವನ್ನು ಪರಿಹಾರ ಮಾಡಿ, ಯಥಾರ್ಥವಾದ ಜ್ಞಾನವನ್ನು ಕೊಟ್ಟು, ಆ ಜ್ಞಾನದಿಂದ ಮೋಕ್ಷವೆಂಬ ರಾಜ್ಯವನ್ನು ನಮಗೆಲ್ಲ ಭಗವಂತ ಕರುಣಿಸ್ತಾನೆ ಅಂತನ್ನುವಂತಹ ಒಂದು ಸಂದೇಶವನ್ನು ಈ ಕಥೆಯ ಹಿನ್ನೆಲೆಯಲ್ಲಿ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅರ್ಪಣ.